ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋ ಮುಖಾಂತರ ಎಲ್ಲ ಕರ್ನಾಟಕದ ಜನತೆಗೂ ಕೂಡ ರೇಷನ್ ಕಾರ್ಡ್ಗಳ ಮುಖಾಂತರ 46 ಧಾನ್ಯಗಳನ್ನು ಯಾವ ರೀತಿ ಪಡೆದುಕೊಳ್ಳಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಲಾಗಿದೆ. ಕೊನೆವರೆಗೂ ವಿಡಿಯೋವನ್ನು ನೋಡುವ ಮುಖಾಂತರ ನೀವು ಕೂಡ ಈ ಒಂದು ಧಾನ್ಯಗಳನ್ನು ಯಾವ ರೀತಿ ಪಡೆದುಕೊಳ್ಳಬೇಕು ಎಂಬುದನ್ನು ಕೂಡ ತಿಳಿದುಕೊಳ್ಳಿರಿ. ಪ್ರಸ್ತುತವಾಗಿ 3 ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗಿವೆ. ಹೌದು ಸ್ನೇಹಿತರೆ, ಇದೀಗ ಏಪ್ರಿಲ್ ತಿಂಗಳಿನಲ್ಲಿ ರದ್ದಾಗಿರುವಂತಹ ಲಿಸ್ಟ್ ಕೂಡ ಬಿಡುಗಡೆಯಾಗಿದೆ. ಆ ಒಂದು ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಹಾಗೂ ನಿಮ್ಮ ರೇಷನ್ ಕಾರ್ಡ್ನಲ್ಲಿರುವಂತಹ ಸಂಖ್ಯೆ ಅಲ್ಲಿ ಇದ್ದರೆ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗಿವೆ ಎಂದರ್ಥ. ರದ್ದಾಗದೇ ಇರುವಂತಹ ಅಭ್ಯರ್ಥಿಗಳಿಗೆ ಇನ್ಮುಂದೆ 46 ಧಾನ್ಯಗಳು ನ್ಯಾಯಬೆಲೆ ಅಂಗಡಿಗಳಲ್ಲಿಯೇ ಸಿಗುತ್ತದೆ. ಬರೋಬ್ಬರಿ 3 ಲಕ್ಷ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲು ಕಾರಣವೇನೆಂದರೆ, ಸಾಕಷ್ಟು ಜನರು ಇತ್ತೀಚಿನ ದಿನಗಳಲ್ಲಿ ಗ್ಯಾರಂಟಿ ಯೋಜನೆಗಳ ಹಣವನ್ನು ಪಡೆಯಲು ಎಂಥ ಶ್ರೀಮಂತರು ಕೂಡ ಈ ಒಂದು BPL ಕಾರ್ಡ್ ಹಾಗೂ ಅಂತ್ಯೋದಯ ಕಾರ್ಡ್ಗಳನ್ನು ಮಾಡಿಸಲು ಮುಂದಾಗಿದ್ದಾರೆ. ಕೆಲವೊಮ್ಮೆ ಅವರಿಗೆ ಹೊಸ ರೇಷನ್ ಕಾರ್ಡ್ಗಳು ಕೂಡ ಸಿಕ್ಕಿರಬಹುದು. ಆ ಕಾರಣದಿಂದ ಅಭ್ಯರ್ಥಿಗಳಿಗೆ ಈ ರೀತಿಯ ಒಂದು ಧಾನ್ಯ ಹಾಗೂ ಹಣ ಕೂಡ ಅನ್ವಯವಾಗುವುದಿಲ್ಲ, ಅಂಥವರಿಗೆ ಸಿಗುವುದಿಲ್ಲ. ಆದರೂ ಕೂಡ ಅವರು ಮಾಡಿಸಿ ಹಣವನ್ನು ಕೂಡ ಪ್ರಸ್ತುತ ದಿನಗಳಲ್ಲಿ ಪಡೆದಿದ್ದಾರೆ. ಅಂಥವರ ರೇಷನ್ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗಿ ರದ್ದು ಕೂಡ ಆಗಿದೆ. ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಎಂದರೆ ನೀವು ಕೂಡ ಬಡತನ ರೇಖೆಗಿಂತ ಮೇಲಿರುವವರೇ ಎಂದರ್ಥ. ಅಥವಾ ನೀವು ಬಡತನ ರೇಖೆಗಿಂತ ಕೆಳಗಿದ್ದೀರಿ, ಆದರೂ ಕೂಡ ರೇಷನ್ ಕಾರ್ಡ್ ರದ್ದಾಗಿದೆ ಎನ್ನುವವರು ಕೆಲ ತಾಂತ್ರಿಕ ದೋಷಗಳಿಂದ ಸರ್ಕಾರ ನಿಮ್ಮ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿರುತ್ತದೆ. ಆಹಾರ ಇಲಾಖೆಗೆ ತಿಳಿಸಿ ನೀವು ಮತ್ತೆ ಹೊಸ ರೇಷನ್ ಕಾರ್ಡುಗಳನ್ನು ಕೂಡ ಪಡೆಯಬಹುದು. ರೇಷನ್ ಕಾರ್ಡ್ಗಳಲ್ಲಿ 3 ವಿವಿಧವಾದ ರೇಷನ್ ಕಾರ್ಡ್ಗಳು ಕೂಡ ಎಲ್ಲ ಭಾರತೀಯರಿಗೂ ಲಭ್ಯವಿರುತ್ತದೆ. ಮೊದಲನೆಯ ರೇಷನ್ ಕಾರ್ಡ್ನ ಹೆಸರು ಅಂತ್ಯೋದಯ ಹಾಗೂ BPL ರೇಷನ್ ಕಾರ್ಡ್ಗಳು ಮತ್ತು APL ರೇಷನ್ ಕಾರ್ಡ್ಗಳು. ಅಂತ್ಯೋದಯ ಹಾಗೂ BPL ರೇಷನ್ ಕಾರ್ಡ್ಗಳನ್ನು ಬಡವರಿಗೆ ಮಾತ್ರ ನೀಡಲಾಗುತ್ತದೆ. ನಿಮ್ಮ ಹತ್ತಿರದಲ್ಲೂ ಕೂಡ BPL ರೇಷನ್ ಕಾರ್ಡ್ಗಳೇ ಇರುತ್ತವೆ. ಕಡು ಬಡವರಿಗಾಗಿಯೇ ಅಂತ್ಯೋದಯ ರೇಷನ್ ಕಾರ್ಡ್ ಇದೆ ಹಾಗೂ ಬಡವರಿಗಾಗಿಯೇ BPL ರೇಷನ್ ಕಾರ್ಡ್ ಇದೆ. ಈ ಎರಡರಲ್ಲಿ ಒಂದನ್ನು ಮಾಡಿಸಿಕೊಂಡು ಗ್ಯಾರಂಟಿ ಯೋಜನೆಗಳ ಪ್ರಯೋಜನಗಳನ್ನು ಪಡೆದುಕೊಳ್ಳಿ. ಹಾಗೂ ಪ್ರಸ್ತುತ ದಿನಗಳಲ್ಲಿ ಇನ್ಮುಂದೆ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ 46 ವಿವಿಧವಾದ ಆಹಾರ ಧಾನ್ಯಗಳನ್ನು ನ್ಯಾಯಬೆಲೆ ಅಂಗಡಿಗಳಲ್ಲಿ ನೀಡಲಾಗುತ್ತದೆ ಎಂದು ಸರ್ಕಾರ ಮಾಹಿತಿಯನ್ನು ತಿಳಿಸಿದೆ. 46 ಆಹಾರ ಧಾನ್ಯಗಳ ಮಾಹಿತಿ ಹೀಗಿದೆ ನೋಡಿ. ಇನ್ನೂ ಕೂಡ ಯಾರಿಗೂ ಈ ರೀತಿಯ ಒಂದು ಧಾನ್ಯಗಳನ್ನು ವಿತರಣೆ ಆಗಿಲ್ಲ, ಆದರೆ ಇನ್ಮುಂದೆ ಆಗಬಹುದು ಎಂಬ ಭರವಸೆಯನ್ನು ಕೂಡ ಸರ್ಕಾರ ನೀಡಿದೆ. 46 ಧಾನ್ಯಗಳಲ್ಲಿ ಎಲ್ಲವೂ ಕೂಡ ಉಚಿತವಾಗಿಯೇ ದೊರೆಯುತ್ತದೆ. ಕೆಲವೊಂದು ಧಾನ್ಯಗಳು ಮಾತ್ರ ಸಬ್ಸಿಡಿ ಹಣದಲ್ಲಿ ಅಭ್ಯರ್ಥಿಗಳ ಕೈ ಸೇರಲಿದೆ. ಹಲವಾರು ವರ್ಷಗಳಿಂದ ಎಣ್ಣೆ, ಅಕ್ಕಿ, ಗೋಧಿ, ರಾಗಿ ಈ ರೀತಿಯ ಒಂದು ಧಾನ್ಯಗಳನ್ನು ವಿತರಣೆ ಮಾಡಲಾಗುತ್ತಿತ್ತು. ಆದರೆ ಇನ್ಮುಂದೆ ಈ ರೀತಿಯ ಧಾನ್ಯಗಳನ್ನು ಈ 46 ಧಾನ್ಯಗಳಲ್ಲಿ ನೀಡುವುದಿಲ್ಲ. ಬೇರೆ ಬೇರೆ ರೀತಿಯ ಧಾನ್ಯಗಳನ್ನು ನೀಡಲು ಮುಂದಾಗಿದೆ ಆಹಾರ ಇಲಾಖೆ. ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗಿಲ್ಲ ಎಂದರೆ ನೀವು ಕೂಡ ಮುಂದಿನ ದಿನಗಳಲ್ಲಿ ಈ ರೀತಿಯ ಧಾನ್ಯಗಳನ್ನು ಪಡೆಯಲು ಅರ್ಹರಾಗುತ್ತೀರಿ. ಈ ಒಂದು ಧಾನ್ಯಗಳು ಪ್ರಸ್ತುತವಾಗಿ ನೀವು ಪಡೆದುಕೊಳ್ಳುತ್ತಿರುವಂತಹ ಆಹಾರ ಧಾನ್ಯಗಳ ನ್ಯಾಯಬೆಲೆ ಅಂಗಡಿಗಳಲ್ಲಿಯೇ ವಿತರಣೆ ಮಾಡಲಾಗುತ್ತದೆ ಎಂದು ಸರ್ಕಾರ ಮಾಹಿತಿಯನ್ನು ನೀಡಿದೆ. ಮುಂದಿನ ದಿನಗಳಲ್ಲಿ ಈ ರೀತಿಯ ಧಾನ್ಯಗಳು ಕೂಡ ಹಂಚಿಕೆ ಆದರೂ ಆಗಬಹುದು ಎಂಬುದನ್ನು ಕೂಡ ಕಾದು ನೋಡಬೇಕಿದೆ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿಯ ಮಾಹಿತಿಗಳಿಗಾಗಿ ನಮ್ಮ ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.